ಈ ಬೇಸಿಗೆ ಬಂದ್ರೆ ಸುಮಾರು ಜನಕ್ಕೆ ಪೈಲ್ಸ್, ಅದರಲ್ಲಿ ಬ್ಲೀಡಿಂಗ್ ಬರೋದಿರ್ಬೋದು, ಇನ್ನರ್ ಪೈಲ್ಸ್ ಇರ್ಬೋದು, ಇಷ್ಟುದ್ದ ಒಂಥರ ಉದ್ದಕ್ಕೆ ಹಿಂಗ್ ಬಂದು ಈಚೆ ನಿಂತಿರುತ್ತೆ. ಹೆಂಗೆ ಅಂದ್ರೆ ಅದ್ ಹೇಳ್ಕೊಳಕ್ ಆಗಲ್ಲ, ಅಷ್ಟು ನೋವು, ಅಷ್ಟು ಬಾಧೆ. ಈ ನವಮೂಲಕ್ಕೂ ಇವತ್ತು ನಾವು ಗಿಡಮೂಲಿಕೆ ಮದ್ದು ಮಾಡೋಣ. ಮೊದಲನೇದಾಗಿದೆ ನೋಡಿ, ಇದು ಕುಪ್ಪೆ ಸೊಪ್ಪು ಅಂತ ಎಲ್ಲಾ ಕಡೆ ಸಿಗುತ್ತೆ, ನೀವು ನೋಡ್ಬೋದು ಅಷ್ಟೇ ಕಣ್ಣಲ್ಲಿ. ಇದು ತುಂಬಾ ಏನಂತ ಹೇಳೋದು, ಅದ್ಭುತವಾದ ದಿವ್ಯವಾದ ಔಷಧ ಇದು ಕುಪ್ಪೆ ಸೊಪ್ಪು, ತುಂಬಾ ಬ್ಯೂಟಿಫುಲ್. ಎರಡನೇದಾಗಿ ಇದು ಬಂದು ತುತ್ತಿ ಸೊಪ್ಪು. ಇದು ತುತ್ತಿ, ಈಗ ನೋಡಿ ತುತ್ತಿ ಸೊಪ್ಪು ಹೆಂಗಿದೆ ನೋಡ್ಕೊಳ್ಳಿ. ತುತ್ತಿ ಅಂತ ನೆಟ್ರಲ್ಲಿ ಹೊಡೆದ್ರೆ ಸಿಗುತ್ತೆ ತುತ್ತಿ ಸೊಪ್ಪು ಅಥವಾ ಅತಿಬಲ, ನಮ್ ಸುಮಾರು ವಿಡಿಯೋಗಳನ್ನ ನೋಡಿರ್ತೀರಾ. ಮೂರನೇದಾಗಿ ಉತ್ರಾಣಿ ಸೊಪ್ಪು, ಇದರಲ್ಲಿ ಮುಳ್ಳು ಬರುತ್ತೆ, ಮುಳ್ಳು ಬರೋದೇ ತಗೊಬೇಕು ನೀವು. ತಮಿಳಿನಲ್ಲಿ ನಾಯಿ ಉರುವಿ ಅಂತಾರೆ. ಸೊ ಇದನ್ನೆಲ್ಲ ಏನಪ್ಪಾ ಮಾಡ್ಬೇಕೀಗ, ಸಮ ಪ್ರಮಾಣ ಎಷ್ಟು, 355 ಗ್ರಾಮ್ ತಗೊಬೇಕು, 5 ಗ್ರಾಮ್ ಮೆಣಸು ತಗೊಬೇಕು. ಇದು 4 ಹಾಕಿ ಚೆನ್ನಾಗಿ ಜಜ್ಬೇಕು, ಜಜ್ಜಿ ಹೆಂಗಾಗಬೇಕು ಅಂದ್ರೆ ಹಸಿಟ್ ಆದಂಗ ಆಗ್ಬೇಕು. ಆ ಲೆವೆಲ್ ತಗೊಂಡ್ಬಂದ್ಬಿಡ್ರಿ. ಸೊಪ್ಪುನ ನೀವು ಮಾಡ್ತಿರಲ್ಲ ಮನೇಲಿ, ಸೊಪ್ಪು ಮಾಡ್ತಿರಲ್ಲ ಆತರ ಈ ಗಾತ್ರ ತಗೊಂಡ್ಬಂದ್ರಿ. ಎಷ್ಟು ಯಾವ ಗಾತ್ರ ತರಬೇಕು ಅಂದ್ರೆ 55 ಗ್ರಾಮ್ ತಗೊಂಡು ಜಜ್ಜಾದ್ಮೇಲೆ ಒಂದು ಸೊಂಡೆಕಾಯಿ ಬರುತ್ತೆ ನೋಡಿ, ತೊಂಡೆಕಾಯಿ ಅಲ್ಲ ಸೊಂಡೆಕಾಯಿ, ಆ ಸೊಂಡೆಕಾಯಿ ಗಾತ್ರ ಗೋಲಿ ಇಟ್ಕೊಂಡು ಒಣಗ್ಸಾಕ್ಬಿಡಿ. ನೆರಳಲ್ಲೇ ಒಣಗಬೇಕಿದು. ನೆರಳಲ್ಲೇ ಒಣಗಿದ್ಮೇಲೆ ಅದು ಯಾವ ತರ ಬರುತ್ತೆ ಅಂದ್ರೆ ಒಂದು ಬಟಾಣಿ ಕಾಲ್ ಗಾತ್ರ ಬಂದ್ಬಿಡುತ್ತೆ. ಸುಂಡೆಕಾಯಿ ಇದ್ದಿದ್ದು ಬಟಾಣಿ ಕಾಲ್ ಬರುತ್ತೆ. ಇದನ್ನ ಬೆಳಿಗ್ಗೆ 2 ರಾತ್ರಿ 2 ಊಟಕ್ಕೆ ಮುಂಚೆ ತಗೊಂಡಾಗ ನವಮೂಲ 9 ಮೂಲನು ಮಂಗಮಾಯ. ಸೊ ಮಾಡ್ಬೋದಾ? ಸೂಪರ್ ಆಗಿ ಮಾಡ್ಬೋದು. ಯಾಕಂದ್ರೆ ನೀವು ಅಂಗಡಿಗೆ ಎಲ್ಲೂ ಕೇಳಂಗಿಲ್ಲ, ನಿಮ್ಮ ಅಕ್ಕಪಕ್ಕ ಮನೆಯಲ್ಲೇ ಸಿಗುತ್ತೆ. ಎಲ್ಲರೂ ಹುಡುಕ್ಬೇಕಷ್ಟೇ. 3 ಹೆಸರು ಹೇಳಿದ್ದೀನಿ, ತಗೊಳ್ಳಿ, ಮಾಡ್ಕೊಡಿ. ಅಕಸ್ಮಾತ್ ನಿಮ್ಗೆ ಏನಾದ್ರು ಮಾಡಕ್ಕಾಗಲ್ಲ ಸರ್, ನಮಗ್ ಮಾಡ್ಕೊಡಿ ಅಂದಾಗ ಕೆಳಗಡೆ ನಂಬರ್ ಬರ್ತಾ ಇದೆ ನೋಡಿ, ಈ ನಂಬರ್ಗೆ ಕಾಲ್ ಮಾಡಿ, ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಕಳಿಸಿ, ನಾವು ಕಳಿಸ್ಕೊಡ್ತೀವಿ. ಸರಿನಾ? ಇಲ್ಲಿ ತನಕ ನಮ್ಮ ವಿಡಿಯೋವನ್ನ ವೀಕ್ಷಣೆ ಮಾಡಿದ್ದಕ್ಕೆ ಅನಂತ ಧನ್ಯವಾದಗಳು. ನಮಸ್ಕಾರ. ಪ್ರೀತಿ ಹರಡಲಿ, ಎಲ್ಲರೂ ಬಾಳಲಿ. ಜೈ ಹಿಂದ್, ಜೈ ಕರ್ನಾಟಕ.